ವ್ಯೂವರ್ಸ್ ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು. ಬಟ್ ರಶ್ ತುಂಬಾ ಇತ್ತು. ಏನ್ ರಶ್ ಇತ್ತು? ಮೂವಿ ಥಿಯೇಟರಾ ಅಥವಾ ಮನೆ ಹರಿ ಓಂ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಮತ್ತು ಹಬ್ಬದ ಪ್ರಿಪ್ರೇಷನ್ ಪಾರ್ಟ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಂಗೋಲಿನ ಬಿಡಿಸ್ತಾ ಇದ್ದೀವಿ. ಪೇಂಟ್ ರಂಗೋಲಿ ಬಿಟ್ಕೊಟ್ಟಿದ್ರು ನಮ್ಮ ಮಮ್ಮಿ 2 years ಬ್ಯಾಕ್. ಸೊ ಅದೆಲ್ಲ ಹೋಗ್ಬಿಟ್ಟಿತ್ತು, ತುಂಬ ಫೇಡ್ ಆದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ಅದನ್ನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಡನ್. ಸೊಂಟ ಎಲ್ಲ ಬಿದ್ದೋಯ್ತು ಇದೆಲ್ಲ ಮಾಡೋ ಅಷ್ಟೊತ್ತಿಗೆ. ಬೇರೆ ತಕ್ಷಣ ಸೊಂಟ ಅಂತ. ಓಕೆ, ಇವಾಗ ಮೇಲೋಗೋಣ. ಇದೆಲ್ಲ ಮಾಡ್ಬೇಕು. ಸಾಕು ನಡೀರಿ. ಇಲ್ಲ, ಮೇಲೋಗೋಣ. ಮನೆ ಮುಂದೆ. ಓಕೆ. ಸೊ ನೋಡಿ ಗೈಸ್, ಫೈನಲಿ ರಂಗೋಲಿ ಹಾಕೋದು ಮುಗೀತು. ನಮ್ಮ ಮಮ್ಮಿ ಎಲ್ಲ ಸಿಂಪಲ್ ಹಾಕಿದ್ರು. ಇಲ್ಲಿ ನಾನೇ ಹೇಳಿದ ಹಾಕೋಕ್ಕೆ. ಏನು ಮಾಡ್ತಿದ್ದೀರಾ ಮಮ್ಮಿ? ನಾವು ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನು ಡಿನ್ನರು? ರಂಗೋಲಿ ಎಲ್ಲ ಬಿಡಿಸಿದಾಯಿತು, ಸಾಕಾಗೋಯ್ತು. ಓಕೆ, ಇವಾಗ ಡಿನ್ನರ್ಗೆ ಸ್ವಲ್ಪ ರೈಸ್ ಇದೆ. ಈ ರೊಟ್ಟಿನ ಮಾಡಬೇಕು. ಬೇಗ ಬೇಗ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ತಿಂದ್ಬಿಟ್ಟು ಹಚ್ಕೊಳ್ಳೋದು. ಸಾಕಾಗಿದೆ. ಸೊ ನಾಳೆ ಬೆಳಗ್ಗೆ ನಾಗಪಂಚಮಿ ಹಬ್ಬ ಇದೆ. ಸೊ ಅಲ್ಲಿಗೆ ನಾಗರಿಕರಿಗೆ ಹಾಲು ಎರೆಗೆ ಬೇರೆ ಹೋಗಬೇಕು. ಬೆಳಗ್ಗೆ ಬೇಗ ಬೇರೆ ಎದ್ದೋಗ್ಬೇಕು. ನಾವು ಮೈ ಕೂಡ ಇಟ್ಕೊಂಡಿಲ್ಲ, ಹೆಂಗೆ ಕೇಳಿಸ್ತೀನೋ ಗೊತ್ತಿಲ್ಲ. ಹೌದು. ಓಕೆ, ಇವತ್ತು ಬೇಗ ಡಿನ್ನರ್ನ ಮುಗಿಸ್ಕೊಂಡು ಐ ಮೀಟ್ ಯು ಟುಮಾರೋ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾಗಪಂಚಮಿ ಸ್ಪೆಷಲ್. ನಮ್ಮ ವ್ಯೂವರ್ಸ್ ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು. ಸೊ ಬೆಳಗ್ಗೆನೇ ಮನೇಲಿ ಎಲ್ಲ ಕೆಲಸ ಆಗಿ ಪೂಜೆ ಕೂಡ ಆಗಿದೆ. ಇವಾಗ ನಾಗರಿಕರಿಗೆ ಹಾಲು ಎರೆಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಎಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಏನಿದ್ರು ಇವಾಗ ಬಾಸ್ಕೆಟ್ಗೆ ಹಾಕ್ಕೊಳ್ಬೇಕು. ಹೂವು ಮತ್ತು ತೆಂಗಿನಕಾಯಿ ಒಂದು ಮಿಸ್ಸಿಂಗು ಮಹೇಶ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಸೊ ಹಾಲು, ನೀರು, ಅರಿಶಿನ ಕುಂಕುಮ, ಎಲೆ, ಬಾಳೆಹಣ್ಣು, ಗೆಜ್ಜೆ ವಸ್ತ್ರ ಎಲ್ಲನೂ ಇಟ್ಕೊಂಡಿದ್ದೀವಿ. ಸೊ ಇವಾಗ ಹೋಗಿ ನಾಗರಿಕರಿಗೆ ಹಾಲು ಎರೆದು ಬರಬೇಕು. ಸೊ ಬನ್ನಿ ಹೋಗುವ. ಚಲೋ ದೇವಸ್ಥಾನಕ್ಕೆ. ಚಲೋ ಚಲೋ ಚಲೋ. ಟೈಮ್ ಆಯ್ತು. ಪಪ್ಪನ ಸ್ವಲ್ಪ ಇಡ. ಸ್ವಲ್ಪ ಹಾಕು. ಪಪ್ಪನ ಸ್ವಲ್ಪ ಇಡ. ಎಲ್ಲಿ ಹಾಕ್ತೇವೆ?
ಕೊಡು ಬಿ ಓಕೆ ಗೈಸ್, ಇವಾಗ ಮನೆಗೆ ಬಂದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು. ಸೊ ಇಲ್ಲಿ ನೋಡಿ ಟಿಫನ್ ಮಾಡ್ತಾಯಿದ್ದಾರೆ. ಮುದ್ದು ಇಸ್ ರೆಡಿ ಟು ಗೋ ಟು ಹರ್ ಸ್ಕೂಲ್. ಏನನ್ನಿಸ್ತು? ಹಾಂ, ಚೆನ್ನಾಗಿ ಅನಿಸ್ತು. ಬಟ್ ರಶ್ ತುಂಬ ಇತ್ತು. ಏನ್ ರಶ್ ಇತ್ತು? ಮೂವಿ ಥಿಯೇಟ್ರಾ ಅಥವಾ ಮನೆ 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 ಫುಲ್ ರಶ್ ಅಥವಾ ಮಾಲ್ ರಶ್ ಇತ್ತಾ? ಏನ್ ರಶ್ ಇತ್ತು ಹೇಳು, ಗೊತ್ತಾಗಬೇಕಲ್ಲ ಅವ್ರಿಗೆ. ಬಸ್ ಎಲ್ರಿಗೂ ಗೊತ್ತು ನಾಗಪಂಚಮಿ ಅಂತ. ನೀನು ಹೇಳ್ಬೇಕಲ್ಲ. ನೀನು ಹೇಳ್ಬೇಕು, ನಾನು ಯಾಕೆ ಫಸ್ಟ್ ಮಾತಾಡಿದ್ದು ನಿಂತಾನೆ. ನಾಗಪಂಚಮಿ ದೇವಸ್ಥಾನಕ್ಕೆ ಹೋಗಿದ್ವಿ, ಹಾಲಲ್ಲಿ ಬಿಟ್ಟು ಬಂದ್ವಿ. ತುಂಬಾ ರಶ್ ಇತ್ತು ಅಂತ ಹೇಳ್ಬೇಕು. ತುಂಬಾ ರಶ್ ಇತ್ತು ಹೇಳು ಮಗಳ, ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ವಿ. ಹೇಳಪ್ಪ, ಏನನ್ನಿಸ್ತು? ವಾಟ್ ಯು ಫೆಲ್ಟ್? ಬಟ್ ರಶ್ ಇತ್ತು, ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಟಿಕೆಟ್ ತಗೋಕ ಪಾಡಿ ಬೀಳಕ್ಕೆ ಹೋಗಿ ನೋವು ಮಾಡ್ಕೊಂಡು. ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಫೆಲ್ಟ್ ಬ್ಲೆಸ್ಡ್? ಖುಷಿ ಆಯ್ತಲ್ಲ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ? ನಿಮ್ಗೆ ಏನು ಅನಿಸ್ತು ಪತಿ ದೇವ್ರೆ? ಖುಷಿ ವರ್ಷ ಹ್ಞೂ ಚೆನ್ನಾಗಿತ್ತು, ಸೂಪರ್.
ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೇದು ಮಾಡಿ. ಹ್ಯಾಪಿ ನಾಗಪಂಚಮಿ ಎವ್ರಿವನ್. ಕನ್ನಡದಲ್ಲಿ ನಾನು ಇಂಗ್ಲಿಷ್ ನಾನು ಇಂಗ್ಲೀಷ್ ಹೇಳಿದ್ರೆ ಕನ್ನಡದಲ್ಲಿ. ಓಕೆ, ಇವಾಗ ಸ್ಕೂಲಿಗೆ ಹೊರಡೋದಕ್ಕೆ ಟಿಫನ್ ಮುಗಿಸ್ಕೊತಾ ಇದ್ದಾಳೆ. ಆಲ್ರೆಡಿ ಟೈಮ್ ಆಗಿದೆ, ಬೇಗ ಬೇಗ ತಿನ್ಕೊ. ಓಕೆ, ಇವತ್ತು ವ್ಲಾಗ್ನ ಎಂಡ್ ಮಾಡಿ ನೀವೇನೆ ನೋಡುವ. ಸೊ ಇಷ್ಟ ಆಗುತ್ತೆ ಇವತ್ತಿನ ವ್ಲಾಗ್ ಗೈಸ್. ನಿಮ್ಗೆ ಇಷ್ಟ ಆಗುತ್ತೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು, ಬೈ ಬಾಯ್. ನೀವ್ ಹೇಳ್ರಿ, ಬರೀ ಆಕ್ಷನ್ ಮಾಡ್ಬಿಟ್ರೆ ನಮ್ ಬರಲ್ಲ ಹೇಳಕ್ಕೆ. ಹೇಳಿ ನೋಡು. ಬರಲ್ಲ. ಸೈಕಲ್ ಬಂತಾ? ಇದು ನೀನು ಸರಿ, ಓಕೆ. ಬಾಯ್ 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 ಬಾಯ್.